ನನ್ನ ಹತ್ರನೇ ಅಸೈನ್ಮೆಂಟ್ ಬರ್ಸೋಳೆ. ಎಲ್ಲ ಅಸೈನ್ಮೆಂಟು ನಾನೇ ಬರ್ಕೊಟ್ಟಿರೋದು ಡಿಗ್ರಿಲಿ. ಕಿಲೋದ್ ಬಂದಿದ ತಕ್ಷಣ ಈ ಬ್ಲಾಕ್ ಎತ್ಕೊಂಡು ಹೋಗೋಣ ಅಂದ್ರೆ ಕೆಳಗಿಂದಾನೆ. ಇದು ಯಾರು ಕಳ್ಸಿರೋದು ಅಂದ್ರೆ ಕಾಫಿ ನಿಶಾ ಅಂತ ಚಾನಲ್. ಸೊ ಇವತ್ತಿನ ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳು ಮುಗಿಸಿ ಇನ್ನೂ ಸ್ವಲ್ಪ ಕೆಲಸ ಇದೆ. ಯಾಕಂದರೆ ಆಂಟಿ ಊರಿಗೆ ಹೋಗಿದ್ದಾರೆ. ಸೊ ಬೆಳಗ್ಗೆ ತಿಂಡಿದು ನನ್ನದೇ ಕೆಲಸ. ಸೊ ಆಂಟಿ ಇದ್ದರೆ ಆಂಟಿನೇ ಮುಗಿಸ್ಬಿಡ್ತಾರೆ. ನಾನು ಮಧ್ಯಾಹ್ನ ಇಲ್ಲ ರಾತ್ರಿ ಅಡುಗೆ ಮಾಡಿಬಿಡ್ತೀನಿ. ಆಂಟಿ ಇಲ್ದಿರೋ ಕಾರಣ ಅವರು ಗೋವಾಗೆ ಹೋಗಿದ್ದಾರೆ. ಅಂದರೆ ಅವರ ಅಣ್ಣನ ಮನೆ ಗೋವಾ. ಸೊ ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಉಡುಪಿಯಿಂದ ಗೋವಾಗೆ ಹೋಗಿದ್ದಾರೆ. ಸೊ ಇವಾಗ ನಾನು ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಮೇಂಟೈನ್ ಮಾಡಬೇಕು. ಮಂಗಳಮ್ಮನೂ ಕೂಡ ಇಲ್ಲ. ಇವಾಗ ಬಟ್ಟೆ ಎಲ್ಲ ತಂದು ಮತ್ತು ವಾಷಿಂಗ್ ಮಿಷಿನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಆ್ಯಂಡ್ ವಾಷಿಂಗ್ ಮಿಷಿನ್ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಸೊ ತುಂಬ ದಿನವೇ ಆಗಿತ್ತು. ಅಂದರೆ ರೆಗ್ಯುಲರಾಗಿ ನಾವು ಅದ್ರದ್ದು ಏನು ಪೌಡರ್ ಇರುತ್ತೆ ಅದನ್ನೆಲ್ಲ ಹಾಕಿ ವಾಶ್ ಮಾಡ್ತೀನಿ ನಾನು ಪ್ಲೇನಾಗಿಯೇ. ಬಟ್ ಇವಾಗ ಒಂದು ಸ್ವಲ್ಪ ಕರೆ ಥರ ಆಗಿಬಿಟ್ಟಿದೆ. ಅದಕ್ಕೆಲ್ಲ ಸ್ವಲ್ಪ ಡಿಟರ್ಜೆಂಟ್ ಎಲ್ಲ ಹಾಕಿ ನೀಟಾಗಿ ಬ್ರಷಿಂಗ್ ಮಾಡಿ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ರೂಮ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ, ಬಟ್ಟೆ ಎಲ್ಲ ಎತ್ತಿಡ್ತಾಯಿದ್ದೆ. ಆ್ಯಂಡ್ ಇವತ್ತು ಮಧ್ಯಾಹ್ನ ಲಂಚ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನಿಖಿಲ್ ಅವರು. ಇವಾಗ ಒಂದು 11:30-12 ಆಗಿರ್ಬೋದು. ಸೊ ಐ ಹ್ಯಾವ್ ಲೈಕ್ 2 hours ಟೈಮ್. ಸೊ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗಬೇಕು. ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಿದ್ದೀನಿ ಗೈಸ್. ಸೊ ಇದು ವಾಶ್ ಮಾಡಿ ತುಂಬ ದಿನವೇ ಆಗೋಗ್ಬಿಟ್ಟಿದ್ದು. ಅಂದರೆ ಇಲ್ಲೆಲ್ಲ ಸ್ವಲ್ಪ ನೀಟಾಗಿ ಇದೆಲ್ಲ ಓಪನ್ ಮಾಡಿ ನೀಟಾಗಿ ತೊಳೆದು ಒಳಗಡೆ ಮತ್ತು ಬೇಕಿಂಗ್ ಪೌಡರ್ ಮತ್ತು ಕೋಲ್ಗೇಟು ಲೆಮನ್ ಎಲ್ಲ ಹಾಕಿದ್ದೀನಿ. ವಾಶ್ಗೆ ಹಾಕ್ಸಿದ್ದೀನಿ. ಮೇ ಬಿ ಇದು ಸ್ವಲ್ಪ ಹೋಗಲ್ಲ ಅನಿಸುತ್ತೆ. ಎಲ್ಲ ವಾಶ್ ಆಗಿದ್ದು ಆನ್ ಆದಮೇಲೆ ತೆಗೆದು ಮತ್ತೆ ಇನ್ನೊಂದು ಸಲ ಬ್ರಷಲ್ಲಿ ಉಜ್ಜಬೇಕು. ಅದು ನಾನು ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಮೇ ಬಿ ಅದು ಹೋಗಲ್ಲ ಅನಿಸುತ್ತೆ. ನಾನು ಫ್ರೆಶ್ ಅಪ್ ಆಗಾಯಿತು. ಇವಾಗ ನಾನು ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ತೀನಿ. ಇನ್ನೊಂದ್ಸಲ ನಂಗೆ ತುಂಬ ಜಾಸ್ತಿ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡೋದು ನಾನು. ಸೊ ಅದರಲ್ಲಿ ಮಾಯ್ಶ್ಚರೈಸರ್ ಇವತ್ತು, ಅದಾದ್ಮೇಲೆ ಒಂದು ಐಬ್ರೋ ಫಿಲ್ಲಿಂಗ್, ಹಾಗೆ ಲಿಪ್ಸ್ಟಿಕ್, ಸನ್ಸ್ಕ್ರೀನ್ ಇಷ್ಟನ್ನು ಹಚ್ಕೊಳ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ವೆನ್ ಇಟ್ ಕಮ್ಸ್ ಟು ಲಿಪ್ಸ್ ನಾನಂತೂ ತುಂಬ ಕೇರ್ ಮಾಡ್ತೀನಿ. ಯಾವುದು ಬರ್ನ್ ಮಾಡುತ್ತೆ ಇಲ್ಲ ಅಂತಂದರೆ ಹಾರ್ಮ್ ಆಗುತ್ತೆ ನನ್ನ ತುಟಿಗೆ ಅಂತ ಪ್ರಾಡಕ್ಟನ್ನು ಹಚ್ಚಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ನನ್ನ ಹತ್ರ ಒಂದು ಚೆನ್ನಾಗಿರೋ ಲಿಪ್ಸ್ಟಿಕ್ ಇದೆ, ಯಾವುದು ಅಂತ ತೋರಿಸ್ತೀನಿ. ಬಟ್ ವಿತ್ ಮಮಾ ಅರ್ತ್ ಮಾಯ್ಶ್ಚರ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ ಐ ಆಮ್ ವರಿ ಫ್ರೀ ಬಿಕಾಸ್ ಇಟ್ಸ್ ಸೇಫ್, ಟಾಕ್ಸಿಕ್ ಫ್ರೀ ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಸ್ಮಚ್ ಪ್ರೂಫ್ ಹಾಗೆ ಟ್ರಾನ್ಸ್ಫರ್ ಪ್ರೂಫ್. ನಾನಿವತ್ತು ಕಾರ್ನೇಷನ್ ನ್ಯೂಡ್ ಅನ್ನೋ ಒಂದು ಶೇಡನ್ನು ಬಳಸ್ತಾ ಇದ್ದೀನಿ. ಎನ್ರಿಚ್ ವಿತ್ avocado oil and vitamin E and up to 12 hours stay ಇರುತ್ತೆ. ಸೇಫ್ ಆಗಿ ಟಾಕ್ಸಿನ್ ಫ್ರೀ, enriched with avocado oil and vitamin E for moisturization. Lightweight non-drying formula makes it comfortable to wear on a daily basis. It contains no toxins or harmful chemicals and it's completely safe to use every day. ನಾನಿವತ್ತು ಬಳಸಿರೋದು ಕಾರ್ನೇಷನ್ ನ್ಯೂಡ್ ಅಂತ. ಬಟ್ ಇದರಲ್ಲಿ ಸಾಕಷ್ಟು ಶೇಡ್ಸ್ಗಳಿದೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡಿ. ಇತ್ತೀಚೆಗೆ ನನಗೆ ಮಮಾ ಅರ್ತ್ ಎಲ್ಲಾ ಪ್ರಾಡಕ್ಟ್ಸ್ಗಳು ಇಷ್ಟ ಆಗ್ತಾ ಇದೆ. ಅದು ಚೆನ್ನಾಗಿದೆ ಅಂತ ಮಾತ್ರ ಅಲ್ಲ, ಅವ್ರಿಗೆ ಕಸ್ಟಮರ್ಸಿಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲಾ ಪ್ರಾಡಕ್ಟ್ಸ್ಗಳನ್ನ ಅವರು ಇಂಪ್ರೂವೈಸ್ ಮಾಡ್ಕೊಳ್ತಾ ಇದ್ದಾರೆ ಕನ್ಸಿಸ್ಟೆನ್ಸಿಯಿಂದ. ಹೇಗೆ ಅಂತಂದ್ರೆ ನಾವು ಕೊಡೋ ಕಾಮೆಂಟ್ಸ್ ಇಂದ. ಸೊ ಅವರು ಎಲ್ಲಾ ಪ್ರಾಡಕ್ಟ್ಸ್ಗಳನ್ನ ಚೇಂಜಸ್ ಮಾಡ್ತಾ ಇದ್ದಾರೆ. ಸೊ ಡೋಂಟ್ ಫರ್ಗೆಟ್ ಟು ಗಿವ್ ಯುವರ್ ಥಾಟ್ಸ್ ಟು ದೆಮ್. ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್ ಆನ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೂ ಪರ್ಪಲ್ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಇದೆ. ಯು ಕ್ಯಾನ್ ಯೂಸ್ ಮೈ ಕೂಪನ್ ಕೋಡ್ MADHUG2025 to get 20% off on Mama Earth site and app. Link in below. Go shop right now. ಹಂಗಾದ್ರೆ ಮುತ್ತಣ್ಣಂಗೆ ಎತ್ಕೊ ಬರೋಕ್ಕಾಗಿಲ್ಲ ಅಂತೆ, ಹಂಗಿದೆ ವೆಯ್ಟು ಗೈಸ್. ಇದಕ್ಕಿನ್ನ ಇದ್ರೊಳಗಡೆ ಇರೋವೆಲ್ಲ ದಪ್ಪದಿದೆಲ್ಲ. ಸ್ಮೆಲ್ ಅಣ್ಣ ಹೆಂಗ್ ಬರ್ತೈತಣ್ಣ? ಹಾಂ ಸ್ಮೆಲ್ಲು ಇದು ಹಣ್ಣಾಗಿರ್ಬೇಕು ಮೇ ಬಿ. ಹಿಂಗೆ ನೋಡಿದ್ರೆ ಟಣ್ಣು ಅಂದರೆ ಹಣ್ಣಾಗಿದೆ ಅಂತ ಅರ್ಥ. ಇದರಲ್ಲಿ 2 ಎಲ್ಲಿಗೆ ನಮ್ಮ ಅಕ್ಕನ ಮನೆಗೆ ಪಾರ್ಸಲ್ ಅಣ್ಣ. ಒಂದು ಅಜ್ಜಿಗೆ ಅಂದರೆ ಊರಿಗೆ ಸಿದ್ರಾಮುಂಡಿಗೆ, 2 ನಮಗೆ. ಚೆನ್ನಾಗಿ ತಿಂದಾಕ್ಬಿಡೋದು. ಇದು ಯಾರು ಕಳ್ಸಿರೋದು ಅಂದರೆ ನಮ್ಮೂರಿಂದ ನಮ್ಮ ದೊಡ್ಡಮ್ಮನೂ ನಮ್ಮ ಅಣ್ಣನೂ ಕಳಿಸ್ಕೊಟ್ಟಿರೋದು. ಹಳಸಿನಣ್ಣು ಮಾವಿನ ಹಣ್ಣು ಸೀಸನ್ ಅಲ್ವಾ ಇವಾಗ. ಸೊ ಹಂಗಾಗಿ ಊರಿಂದ ಕಳಿಸ್ಕೊಟ್ಟಿದ್ದಾರೆ ತಿನ್ನಲಿ ಅಂತ ಅಂದ್ಬಿಟ್ಟು. ಅಜ್ಜಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಹಳಸಿನ ಹಣ್ಣು ಮಾವಿನ ಹಣ್ಣು ಅಂದರೆ. ಸೊ ಸಿದ್ರಾಮುಂಡಿಗೆ ಒಂದು ಕೊಟ್ಟು ಕಳಿಸ್ಬೇಕು. ದೊಡ್ಡದೊಂದು ಕೊಟ್ಟು ಕಳಿಸಿದ್ರೆ ಆಂಟಿ, ಸ್ವಾತಿ, ಸ್ಪಂದನ, ಅಜ್ಜಿ ಎಲ್ಲರೂ ತಿಂತಾರೆ. ಸೊ ಅಲ್ಲಿಗೊಂದು ಕೊಡಬೇಕು. ಮತ್ತು ಇಲ್ಲ
ಪಕ್ಕದ ರೋಡಲ್ಲಿ ನಮ್ಮ ಅಕ್ಕ ಆಗಿದ್ದಾಳಲ್ಲ ಅವ್ರಿಗೊಂದು 2 ಕೊಟ್ಬಿಟ್ಟು ಬರಬೇಕು. ಇವಾಗ ನಾವು ಆಚೆ ಹೊರಟಿದ್ದೀವಿ. ಸೊ ಹೋಗೋಣ ಬನ್ನಿ. ಸೀಬೆ ಬಿಟ್ಟಿದೆ ಇಲ್ಲಿ, ನಿಶನ್ ಫೇವ್ರೇಟು. ಅಕ್ಕಿ ಬಂದು ಕಿತ್ಕೊಂಡು ತಿಂದ್ಬಿಟ್ರೆ ಹೋಯ್ತು ಅಂತ ಅರ್ಥ. ಯಾಕೋ ಮೋಡ ಇದೆ, ಮೋಡ ಮಳೆ ಬರುತ್ತಾ? ಫಸ್ಟ್ ರೈನ್ ಆಫ್ ದ ಇಯರ್ ಆಗುತ್ತೆ ಇವತ್ತೇನಾದರೂ ಮಳೆ ಬಂದರೆ ಮೈಸೂರಲ್ಲಿ. ನಾನು ನೋಡ್ತಾ ಇರೋದು ಮಟ್ಟಿಗೆ ಫಸ್ಟ್ ಮಳೆ ಅಲ್ವಾ ಈ ವರ್ಷ. ಫಸ್ಟ್ ಮಳೆ ಮೈಸೂರಲ್ಲಿ, ನಮ್ಮ ಏರಿಯಾದಲ್ಲಂತೂ ಬಂದಿರಲಿಲ್ಲ. ಸೊ ಇವಾಗ ಬರ್ತಾ ಇದೆ ಆಚೆ ನೋಡಿ. ಇದೇ ನಿಮ್ದು ಇನ್ನು 15 ಲೀಟರ್ ಡೀಸೆಲ್ ಐತೆ, ಅವೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಹೇಳೋದು. ಸೊ ಮಳೆ ಬರ್ತಾ ಇದೆ, ಚಂದ ಇದೆ ಈ ಫೀಲ್. ಬರೀ ಬಿಸಿಲಲ್ಲಿ ಒಣಗಿ ವಾವ್, ಸೋ ಬ್ಯೂಟಿಫುಲ್. ಹೇಳ್ಕೊಡ್ತಾ ಇತ್ತಂತಾನೆ, ಇಲ್ಲಿ ಜಾಸ್ತಿ ಕೊಡ್ತಾ ಇದೆ. 7 ತೋರಿಸ್ತಾ ಇರೋದು ಅವರೇಜ್. ಹೌದು, ಬಟ್ 15 ವರ್ಗೂ ಕೊಡುತ್ತೆ ಹೈವೇಲಿ. ನಾರ್ಮಲ್ ಅಂದ್ರೆ 12.5 13 ಬರುತ್ತೆ. 11 to 12 ಬರುತ್ತೆ. 4x4 ಹಾಕಿದ್ರೆ ಮಾತ್ರ 10. ಇಲ್ಲ ಅಂತ ಅಂದ್ರೆ ನಾರ್ಮಲ್ ಸ್ಪೀಡ್ ಅಲ್ಲಿ ಹೈವೇಲಿ ಒಂದೇ ಕಡೆ ಹೋಗ್ತೀವಿ ಅಂದ್ರೆ 15 ವರ್ಗುನು ನಾನು ನೋಡಿದೀನಿ. ಮಂತ್ರಾಲಯದಿಂದ ಬರುವಾಗ 16 ತನಕನು ನೋಡಿದೀವಿ. ಬೇಜಾರಾದಾಗ 25. ಮಳೆ ಬಂತು. ಹಲೋ, ಎಕ್ಸ್ಕ್ಯೂಸ್ ಮೀ. ಕನ್ನಡ ಸಾಂಗ್ ಹಾಕ್ಬಿಟ್ಟಾರೆ ಗೈಸ್. ಅಲ್ಲಿ ಆಚೆ ಕುತ್ಕೋಬೋದಿತ್ತು, ಮಳೆ ಬಂದೆಲ್ಲ ನೆಂದೋಗ್ಬಿಟ್ಟಿದೆ. ಆ್ಯಂಡ್ ಆಲ್ಸೋ ಇಲ್ಲಿಂದ ಡೈರೆಕ್ಟ್ ಅಲ್ಲಿ ಚಾಮುಂಡಿ ಬೆಟ್ಟ ಕಾಣುತ್ತೆ, ಗೊತ್ತಾ? ಅಲ್ಲಿ ಸೊ ಇದು ವಾಟರ್ಮೆಲನ್ ಜ್ಯೂಸ್ ಹಾಗೂ ಏನಿದು ಫ್ರೂಟ್ ಪಂಚ್ ನಾನು ಫಸ್ಟ್ ಟೈಮ್ ಕುಡಿದಿಲ್ಲ ನಾನು ಯಾವತ್ತೂ. ಸೊ ಹೇಗಿರುತ್ತೆ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಆಚೆ ಬಂದು ಕುತ್ಕೊಂಡಿದ್ದೀವಿ. ಚೆನ್ನಾಗಿದೆ, ಒಂಥರ ಗಾಳಿ. ಸನ್ಸೆಟ್ ಟೈಮ್ ಅಂದರೆ ಇವಾಗ ಸ್ವಲ್ಪ ಮೋಡ ಇರೋದ್ರಿಂದ ಸನ್ಸೆಟ್ ಕಾಣಲ್ಲ. ಸೊ ಸನ್ಸೆಟ್ ಟೈಮಲ್ಲಿ ಬಂದು ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ಇಲ್ಲಿ. ಸೊ ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಅಲ್ಲಿ ಬ್ಲೂ ಕಾಣಿಸ್ತಿದೆ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್. ಅಲ್ಲಿಗೆ ಹೆಂಗೆ ಹೋಗೋದಂತ ನನಗೆ ಗೊತ್ತಾಗ. ಇನ್ನೊಂದು ಫ್ಲೋರ್ ಇದೆ ಅನ್ಸುತ್ತೆ ಆ ಕಡೆಯಿಂದ ಹೋಗೋಕ್ಕೆ. ಇದು 3rd ಫ್ಲೋರ್, ರೂಫ್ ಟಾಪ್ ಇದು. ಇದೊಂದೇ ಗಾಳಿ ಚೆನ್ನಾಗಿದೆ ಅಂತ ನನಗೆ ನಮ್ಮ ಮ್ಯಾಮ್ ಹೇಳಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಚೆನ್ನಾಗ್ ಕಾಣಿಸ್ತೈತೆ ಅಂತ. ಗಾಳಿಲಿ ಈಚೆ ಬಂದ್ಬಿಟ್ನೆಲ್ಲ ಉಂಟೋಯ್ತಲ್ಲ. ಮ್ಯಾಮ್ದು ವಾರ್ಡ್ರೋಬ್ ನೋಡಿ ಗೈಸ್. ಯಾಕೆ ಚೆನ್ನಾಗಿಲ್ಲ, ಹಿಂಗೆ ಚೆನ್ನಾಗೈತೆ. ಇದನ್ನ ತೋರಿಸ್ಬೇಡ, ಇದನ್ನ ತೋರಿಸ್ತೀನಿ. ಹಂಗಾದ್ರೆ ಕಚ್ಚಂಪಚ್ಚಿ ಆಗಿಟ್ಟಿದ್ದಾಳೆ. ಅಳಸ್ನೆ ಅನ್ಬೇಕಾ? ಬನ್ನಿ. ನಿಖಿಲ್ ರವೀಂದ್ರ ಅವರೇ, ಇದು ನಿಮ್ಮ ಸಿಸ್ಟರ್ ಆದ ನಿಶಾ ರವೀಂದ್ರ ಅವರಿಗೆ ಅಳಸ್ನೆಣ್ಣು ತಿನ್ನುವ ಬಯಕೆ ಆಗಿದೆಯಂತೆ. ಇಬ್ರು ಸೇರಿ ಕುಯ್ತಿರೋ ಒಂದು ಅಳಸ್ನಣ್ಣ. ಬಾಯ್ಲಿ ಬಾಯ್ಲಿ ಒಂದ್ ನಿಮಿಷ. ಗೈಸ್, ನಾನು ಇನ್ಮೇಲೆ ದುಡಿತಾ ಇದ್ದೀನಿ. ಪಬ್ಲಿಕ್ ಟಾಯ್ಲೆಟ್ ಒಬ್ರಿಗೆ 10 ರೂಪಾಯಿ. ಫಸ್ಟ್ ರೌಂಡ್ ಇವಳು ಹೋಗಿ ಬಂದೀಗ. ಸೆಕೆಂಡ್ ಇವನು ಹಿಂಗ್ ಮತ್ತೋಯ್ತೆ. ನಂದು 10 ನಿಮಿಷ ಏನಾದ್ರು ಅಳಸ್ನೆಣ್ಣು ಕೂದ್ರೆ ಅಲ್ಲೇ ಇರ್ತಾನೆ. ಇಲ್ಲೇ ಹಾಕ್ಬಿಡ್ತೀನಿ, ನಾನು ಮೇನ್ ಡೋರಲ್ಲೇ ಹಾಕ್ಬಿಡ್ತೀನಿ. 10 ರೂಪಾಯಿ ಕೊಡಿ. ಫೋನ್ ಪೇನೂ ಆಪ್ಷನ್ ಇದೆ. ಒಟ್ಟಿಗೆ 100 ಆಗ್ಲಿ, 100 ಅನ್ಕೊಡ್ತಾರೆ. ಏನಂತೀರಾ? ಏನೋ ಸಾಂಗ್ ಆಡ್ತಿದ್ದಲ್ಲ, ಹೇಳು. ಏನ? ನನ್ನ ಶಾಂಪು ಬಂದಿದೆ. ಶಾಂಪೂನೇ ಖಾಲಿ ಆಗ್ಬಿಡಿದು. ಏನ್ ಗೈಸ್, ಬರೀ ನೈಕದಲ್ಲೇ ಇರ್ತಾಳೆ. ಏನು ಬರೀ ಬಟ್ಟೆಲೇ ಇರ್ತಾಳೆ. ತೋರ್ಸು. ತೋರ್ಸಲ್ಲ, ಸೀಕ್ರೆಟ್. ಹೊಟ್ಟೆ ಫಸ್ಟ್ ಟೈಮ್ ಅನ್ಸುತ್ತಲ್ಲ ನೀವು ತಿಂತಾರದು? ತಿಂದಿದ್ದೀವಿ ಈ ವರ್ಷ ಅಂತನಾ ಇಲ್ಲ ಲೈಫ್ ಅಲ್ಲ ಫಸ್ಟ್ ಟೈಮ್ ಅಂತನಾ? ಅಲ್ಲ, ನಮ್ಮ ಮರದ್ದು ತಿಂದಿದ್ದೀವಿ ಲಾಸ್ಟ್ ಟೈಮ್ ಎಂಗೇಜ್ಮೆಂಟ್ ಟೈಮಲ್ಲಿ. ಹೌದಾ? ಅವಾಗ ಯಾವಾಗ ಕೊಟ್ಟಿದ್ರಿ? ಕೊಟ್ಟಿದ್ರಿ. ಹೌದಾ? ಕಾಯಿ ಅನ್ಸುತ್ತೆ.
ಕೊಟ್ಟು ಮಮ್ಮಿ ಯಾವ್ದೋ ಕನ್ವೆನ್ಷನ್ ಹಾಲ್ ಹತ್ರ ಇಟ್ಟು ಯಾರೋ ಎತ್ಕೊ ಹೋಗ್ಬಿಟ್ರು, ನೆನ್ಪಿಲ್ಲ ಬಿಡು. ಅಜ್ಜಿ ಅಂತೂ ಇದ್ದಿದ್ರೆ ಬಾಯಲ್ಲಿ ನೀರ್ ಸುಸ್ಕೊಂಡು ಬಿಡ್ಸೋದೇ ತಡ. ಅಲ್ಲಿ 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 ಚೆನ್ನಾಗೈತೆ. ಎಷ್ಟ್ ತಂದವ್ರೆ? 5. ನಾಳೆ ಬಾಕ್ಸ್ ಹಾಕ್ಬಿಡು. ಇವತ್ತು ಬಾಕ್ಸ್ ಹಾಕಿದ್ರೆ ತಿಂದಿಲ್ಲ ಗೈಸ್, ಇವತ್ತು ಫ್ರೀನೇ ಇರ್ಲಿಲ್ಲ. ನನ್ಗೆ ರೈಸ್ ಐಟಮ್ ಅಷ್ಟಿಷ್ಟ, ಬೇರೆ ಇಷ್ಟ ಆಗಲ್ಲ. ಬಟ್ ಅವಳು ಮಾಡ್ಕೊಡ್ತಾಳೆ ಅಂತ 2 ಚಪಾತಿ ತಿಂದಿದ್ದೀನಿ ಗೈಸ್, ಆದ್ರೂ ತಿಂದಿಲ್ಲ ಅಂತಾಳೆ. ಸೊ ಫ್ರೆಂಡ್ಸ್, ಇವಾಗ ನಾವು ಫ್ರಿಡ್ಜ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ನಾನು, ನಿಶಾ, ಮುತ್ತಣ್ಣ ಹಾಗೂ ನಿಖಿಲ್ ಅವರು ನೋಡ್ಕೊಂಡು ಇಷ್ಟ ಆದ್ರೆ ಯಾವ್ದಾದ್ರು ತಗೊಳ್ಳೋಣ ಅಂತಾನು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ನಾರ್ಮಲ್ ಆಗಿರೋದೇ ತಗೊಳ್ಳೋಣ ಅಂತ ನನ್ನ ಒಪಿನಿಯನ್. ನಿಶಾ, ನಿನ್ನ ಒಪಿನಿಯನ್? ಸೇಮ್ ಡಿಫ್ರೆಂಟ್ ಇಲ್ಲ. ಸೊ ನಿಶಂಗ ನಂಗೆ ಯಾವ್ದು ಇಷ್ಟ ಆಗಿದೆ ಅದನ್ನ ಎತ್ಕೊಂಡು ಬರ್ತಾ ಇರೋದು ಅಷ್ಟೇ ಗೈಸ್. ನಾವಿವಾಗ ಇಷ್ಟರಲ್ಲಿ ಇದನ್ನ ಸೆಲೆಕ್ಟ್ ಮಾಡಿದೀವಿ. ನಿಶಾನಿಗೆ ಇಷ್ಟ ಆಯ್ತಾ? ಸೊ ನಮಗೂ ನಿಶಂಗ್ ಇದೇ ಇಷ್ಟ ಆಗಿದೆ. ಸ್ಪೇಷಿಯಸ್ ಆಗೂ ಇದೆ, ಚೆನ್ನಾಗಿದೆ. ಒಂದ್ಸಲ ನಿಖಿಲ್ ಅವ್ರು ಬಂದಿದ ತಕ್ಷಣ ಈ ಬ್ಲ್ಯಾಕ್ ಎತ್ಕೊಂಡು ಹೋಗೋಣ ಅಂದ್ರೆ ಕೆಳಗಿಂದಾನೆ ನೋಡೇ ಇರ್ಲಿಲ್ಲ ನಾವಿಲ್ಲಿ ಬಂದು. ನಮಗೂ ಇದೇ ಇಷ್ಟ ಆಗಿದೆ. ಸೊ ಇವಾಗ ಇದನ್ನ ಫೈನಲೈಸ್ ಮಾಡಿದೀವಿ. ಎಲ್ಲಾನು ನೋಡ್ವಿ, ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಅಂಡ್ ನಮ್ಗೆ ಬೇಕಾದಂಗೆ ಇದೆ. ಸಾಕಿಷ್ಟಿದ್ರೆ ಇಷ್ಟು ಇದೆ. ಇಲ್ಲೊಂದಿದೆ, ಇದು ಮಿರರೇ ಬೇಡ. ನೋಡಿ ಫ್ರೆಂಡ್ಸ್, ಇವಳು ಹೆಂಗ್ ರೋದನೆ ಕೊಡ್ತಾಳೆ ಅಂದ್ರೆ ನನಗೆ ಅಣ್ಣ ಆಡ್ಸ್ಕೊಟ್ಟು, ಯಾಕೆ ನೀವು ಆನ್ ಮಾಡ್ಲಿ, ಫೋನ್ ತಂದಿಲ್ಲ ಅದಕ್ಕೆ ನನ್ನ ಬೇಡ್ತಾವಳೆ. ಅವ್ರ ಫ್ರೆಂಡ್ಸ್ ಓದ್ಬಿಟ್ಟವ್ರೆ ಅಂತ ಟೆನ್ಷನ್ ನಿಮಗೆ. ಹಾ ಬಾ ಯಪ್ಪ, ಡಿಗ್ರಿಲಿ ಅಣ್ಣ ಬರೀ ನನ್ನ ಹತ್ರನೇ ಅಸೈನ್ಮೆಂಟ್ ಬರ್ಸೋಳೆ. ಎಲ್ಲ ಅಸೈನ್ಮೆಂಟು ನಾನೇ ಬರ್ಕೊಟ್ಟಿರೋದು ಡಿಗ್ರಿಲಿ. ಹೌದಾ? ಒಂದೇ ಸಬ್ಜೆಕ್ಟ್. ಸರಿ, ನಾಳೆ ಬರ್ಕೊಡಲ್ಲ ಬಿಡು. ಈಗ ಒಪ್ಕೋತಾಳೆ, ಈಗ ಯಾರು ಬರ್ಕೊಟ್ಟಿರೋದು? ಹಂಗೆ ಬಾದಾರಿಗೆ ಕಿಂಗ್ಸ್ ಕಾಫಿ ಹೋಗಿ ಬಂದಿದ್ದೀವಿ. ಕಾಫಿ ಕುಡಿಯೋಣ ಅಂತ. ಕಾಫಿ ಹೊಸಿ ಹೊಡಿಯಲ್ಲ ಬಯಸಿ ಹೆಣ್ಣು. ಕಾಫಿ ಹೊಡೆದು ಎಲ್ಲ ಪಾಸ್ ಆಗ್ತಾರಂತೆ. ಕಾಫಿ ನಿಶಾ ಕಾಫಿ ನಿಶಾ ಅಂತ ನಮ್ಮ ಯಜಮಾನ್ರು ಕಾರಿಂದ ಇಳಿದು ಬರಲೇ ಇಲ್ಲ. ನಮಗೆ 3 ಕಾಫಿ, ನಿಖಿಲ್ ಅವ್ರಿಗೆ ರೋಸ್ ಮಿಲ್ಕು. ಈಗ ಬಂದವ್ರು ಇಳಿದು. ಕಾಫಿ ಚೆನ್ನಾಗಿದೆ. ಅಣ್ಣ ನೀನೇನು ಹೇಳ್ತಿದ್ದಲ್ಲ, ಅದೇ ಚೈಲ್ಡ್ಹುಡ್ ಏನ್ ಜಾಸ್ತಿ ಹೇಳ್ತಾ ಇದೆಯಾ ಇವತ್ತು ಅಂತ ನೆನ್ನೆ ಬರ್ಬೇಕಾರೆ ಊರಿಂದ. ಇವಾಗ ಒಂದು ಚೈಲ್ಡ್ಹುಡ್ ಹೇಳ. ನಾನು ಏನಕ್ಕೆ ಈ ಬಜಾಜ್ ತಗೊಂಡೆ ನಿಶಾ, ನಮ್ಮ ಡ್ಯಾಡಿ ಒಂದು ಐರನ್ ಬಾಕ್ಸ್ ತಂದ್ಕೊಟ್ಟಿದ್ರು ಬಜಾಜ್ದು. ನಾನು ಸ್ಕೂಲ್ಗೆ ಹೋಗುವಾಗ ನನ್ನ ಸ್ಕೂಲ್ ಯೂನಿಫಾರ್ಮ್ನ ನಾನೇ ಇದು ಮಾಡ್ಕೊಳ್ವೆ, ಐರನ್ ಮಾಡ್ಕೊಳ್ತಿದ್ದೆ. ಸ್ಕರ್ಟು, ಶರ್ಟ್ ಎಲ್ಲ ಒಂದೊಂದು ದಿನ ನಮ್ಮ ಡ್ಯಾಡಿ ಮಾಡ್ಕೊಡೋರು. ಇಲ್ಲ ಅಂದ್ರು ಮಿನಿಮಮ್ ಅಂದ್ರು ಐರನ್ ಬಾಕ್ಸ್. ಅದು ಈಗಲೂ ನಮ್ಮ ಮನೇಲಿ ಇದೆ. ನಮ್ಮ ಡ್ಯಾಡಿ ತಂದ್ಕೊಟ್ಟಿದ್ದು ಇದು ಬಜಾಜ್ದೇನೆ. ಆಗಿನ ಕಾಲದಲ್ಲೆಲ್ಲ ಸ್ಟೀಲ್ ಬರ್ತಿತ್ತು ನೋಡಿ ನಿಶಾ, ಇಲ್ಲಿ ಸ್ಟೀಲ್ ಇರ್ತಿತ್ತು, ಹಿಡ್ಕೊಳ್ಳೋದು ಎಷ್ಟು ಗಟ್ಟಿ. ಆ ಥರದೊಂದು ಬಜಾಜ್ ತಂದ್ಕೊಟ್ಟಿದ್ರು. ಅದು ಎಷ್ಟು ವರ್ಷದಿಂದ ಇತ್ತು ನಮ್ಮ ಮನೇಲಿ, ಈಗಲೂ ಇದೆ. ಸೊ ಹಂಗಾಗಿ ಆ ಒಂದು ಮೆಮೊರಿ ಬಜಾಜ್ ಅಂದ್ರೆ. ಸೊ ಹಂಗಾಗಿ ಈ ರೂಮ್ಗೊಂದು ಬಜಾಜ್ ಐರನ್ ಬಾಕ್ಸ್ ತಗೊಂಡೆ ನಾನು, ಇರ್ಲಿ ಇಲ್ಲಿ ಅಂತ. ನಿಶಾ ಅಂತ ಅಂದಿದ್ಲು, ಅದು ಯಾವ ಸಾಕೆಟ್ ನಿಶಾ? ಇದು ಪ್ಲಗ್ ಏನೋ ಅದು ಆ ಥರ ಸಾಕೆಟ್ ಇಲ್ಲ ಈ ಮನೇಲಿ. ಅದಕ್ಕೆ ಐರನ್ ಬಾಕ್ಸ್ಗೆ ಅಂತಾನೆ ಒಂದೇ ಒಂದು ಸಾಕೆಟ್ ಕೆಳಗಡೆ ಗ್ಲಾಸ್ ಮಾಡಿ ಮಾಡ್ತಿದ್ರು. ಇದೇನು ಅದು ನೀರಪ್ಪದು. ಓಕೆ ಓಕೆ. ಹಾಗೆ ನಾನೊಂದು ಫ್ಯಾನ್ ತಗೊಂಡೆ. ಇಷ್ಟು ಚಿಕ್ಕದ್ರಲ್ಲಿ ಎಷ್ಟು ದೊಡ್ಡ ಫ್ಯಾನು. ಕಾಲೇಜ್ ತಗೊಂಡೋಗ್ಬಿಡೆ. ಹಂಗೆ ಕಾಲೇಜ್ ನಾವು ಈಚೆಲ್ಲ ಹೋಗ್ತಾ ಇರ್ತೀವಲ್ಲ, ಇವಾಗ ಸಿಗಲ್ಲ. ಇದು 6 hours ಏನೋ ಏನಂದ್ರು ಬ್ಯಾಟ್ರಿ ಕೆಪಾಸಿಟಿ. ಅಂದ್ರೆ ಮಿನಿಮಮ್ ಸ್ವಲ್ಪ ಸ್ಲೋ ಅಲ್ಲಿ ಮಾಡ್ಕೊಂಡ್ರೆ 6 hours ಬರುತ್ತಂತೆ. ನಾವು ಪ್ಲಾಸ್ಟಿಕ್ಗೆ 100-200 ರೂಪಾಯಿ ಕೊಡ್ತೀವಿ. ಇದು 1000 ರೂಪಾಯಿ ತಗೊಂಡೆ. ಅಂಡ್ ವಿಡಿಯೋಗೆಲ್ಲ ಯೂಸ್ ಆಗುತ್ತೆ.
ತುಂಬಾ ಹತ್ರದಿಂದ ಮಾಡಿದ್ರೆ ಬರುತ್ತೆ, ಇಷ್ಟಿನ ಫೀಲ್ ಆಗಲ್ಲ ಅಷ್ಟೇ. ಅಂಡ್ ಇದು ನಮ್ಮ ಮನೆಯವರು ಬೇಡ ಬೇಡ ಅಂದ್ರು ಸುಮ್ಮನೆ ನಾನು ಹೋಗಲ್ಲಿ ನೋಡ್ತಾ ಇದ್ದೆ. ಮಿಕ್ಸರ್ ಚೆನ್ನಾಗಿದೆ ಅಲ್ವಾ ಇದು, ಯಾಕಂದ್ರೆ ನಂಗೆ ಈ ತರ ಪುಟಾಣಿದು ಏನಾದ್ರು ಪೌಡರ್ ಗೀಡರ್ ಮಾಡ್ಕೊಳಕ್ ಬೇಕಿತ್ತು. ಫಸ್ಟ್ ಇತ್ತು ನಮ್ಮನೇಲಿ ಒಂದು, ಅದು ಕಟ್ಟಾಗ್ಬಿಟ್ಟಿದೆ ಬ್ಲೇಡು, ಅದು ಇದಿರ್ಲಿಲ್ಲ. ಸೊ ಬ್ಲೆಂಡರ್ ನಾನು ನೋಡ್ತಾ ಇದ್ದೆ, ನಾನು ಅಲ್ಲಿ ನಾನು ಬೇಡ ಬೇಡ ಅಂದ್ರೆ ನಂಗೆ ಗೊತ್ತಿಲ್ದಂಗೆ ಹೋಗ್ಬಿಟ್ಟು ತಗೊಂಡ್ ಬಂದು ಬಿಲ್ ಮಾಡ್ತಾರೆ. ಪ್ರೀತಿ ಹೆಂಡತಿ ಮೇಲೆ, ಹೌದಾ ವಿಕಿ? ಓಕೆ, ಇಷ್ಟು ಇವಾಗಿನ ಪರ್ಚೇಸ್. ನಾಳೆ ನಮ್ಮ ಮನೆಗೆ ಹೊಸ ಫ್ರಿಡ್ಜ್ ಬರ್ತಾ ಇದೆ. ಅವಳೇ ಒಂದು ಲೋಕದಲ್ಲಿ ಗ್ಲಾಸ್ ಹೇಳದ್ನಲ್ಲ, ಮಿರರ್ ಮುಖ ನೋಡ್ಕೊಳಕ್ಕೆ. ಅಲ್ಲಿ ಹೇಳಿಲ್ಲ ನಿಂಗೆ ಅವನು. ಇದು ವೈರ್ ಪವರ್ ಬ್ಯಾಂಕ್ ಆಗಿದೆ, ಚೆನ್ನಾಗಿ ಒಳಗೈತೆ. ಹಿಂಗೆ ಇಟ್ಕೊಂಡ ಓದ್ತಾಳೆ, ಅದನ್ನ ತೆಗಿ. ರಾತ್ರಿ ಪೂರ್ತಿ ಓದ್ತಾಳೆ ಫ್ಯಾನ್ ಹಾಕೊಂಡು. ಬಿಲ್ಟ್ ಕ್ವಾಲಿಟಿ ಚೆನ್ನಾಗಿದೆ ಆಕ್ಚುಲಿ. ಇದು ಮಿಕ್ಸರ್, ಸೊ ಮಿಕ್ಸರ್ ಅಲ್ಲ, ಇದು ಜಾರ್. ಅದ್ರೊಳಗೆ ಒಂದೈತೆ ನೋಡು. ಇದು ಮಿಕ್ಸರೇನೆ. ಹೌದಾ? ಓಕೆ ಓಕೆ, ಯಾ ಇದು ಮಿಕ್ಸ್. ಓ, ಎರಡೇನಾ? ಎರಡೇ. ಹಿಂಗೆ ಇಟ್ಬಿಟ್ಟು ಇದ್ದಿದ್ದು ಫಿಲಿಪ್ಸ್ ಇದು. ಹಿಂಗೆ ಇಟ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಮಾಡಿಬಿಟ್ಟು ಗುಯ್ಯಿ ಅನ್ಸೋದು. ನಂಗೆ ಆ್ಯಕ್ಚುಲಿ ಇದರ ಅವಶ್ಯಕತೆ ತುಂಬ ಇತ್ತು. ಇಲ್ಲಿ ಅದು ಪುಟಾಣಿ. ಸೊ ಇದನ್ನ ನಿಶಾ ಈ ಥರನೇ ಯೂಸ್ ಮಾಡ್ಬೋದು. ಓ, ಇದ್ರೊಳಗೆ ಹಾಕೋಕ್ಕೆ ಹಿಂಗೆ ಇದೊಂದು ಕಂಟೈನರ್ ಥರ ಕೊಟ್ಟಿದ್ದಾರೆ. ಮತ್ತೆ ಇದು ಎರಡು. ಓ, ಇದ್ರದ್ದು, ಸಾರಿ, ಜ್ಯೂಸ್ ತಗೊಳ್ಳಿ ಇದು. ಓ, ನನಗೊಂದು ಬಾಟ್ಲ್ ಆಯ್ತು. ಎಷ್ಟು ಬಾಟ್ಲೆ, ನೀರು ಕುಡಿಯಲ್ಲ ಗೈಸ್, ಎಲ್ಲೋದ್ರೂ ಬಾಟ್ಲು ತರ್ತಾಳೆ. ಅಯ್ಯಪ್ಪ. ಹಾ, ಬಂತು ಈಗ. ನೈಸ್. ಇದು ಹಿಂಗೆ ಇಟ್ಬಿಟ್ಟು ಇಡ್ಬೋದು. ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ನೈಸ್ 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 ನೈಸ್. ಎರಡಿದ್ಯಾ?